ಇವತ್ತು ಪ್ಲಾಂಟ್ ಫಿಸಿಯಾಲಜಿಯಿಂದ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡೋಣ. ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ಗಳು ಕೂಡ ಬದುಕಬೇಕು ಅಂದರೆ ರೆಸ್ಪೈರ್ ಮಾಡಬೇಕು. ಪ್ಲಾಂಟ್ಸ್ಗಳು ಯಾವ ರೀತಿಯಾಗಿ ರೆಸ್ಪೈರ್ ಮಾಡುತ್ತೆ ಅನ್ನೋದನ್ನು ಈ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರೆಸ್ಪಿರೇಷನ್ ಅಂದರೆ ಏನು ಮತ್ತು ಬ್ರೀತಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಏನಕ್ಕೆ ಅಂದರೆ ನೀವು ರೆಸ್ಪಿರೇಷನ್ ಮತ್ತು ಬ್ರೀತಿಂಗ್ನ ಮಧ್ಯೆ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ. ರೆಸ್ಪಿರೇಷನ್ ಮತ್ತು ಬ್ರೀತಿಂಗ್ ಎರಡೂ ಕೂಡ ಸೇಮ್ ಅಲ್ಲ, ಹಾಗಂತ ಡಿಫ್ರೆಂಟ್ ಅಲ್ಲ. ಅಂದರೆ ಬ್ರೀತಿಂಗ್ ರೆಸ್ಪಿರೇಷನ್ನ ಪಾರ್ಟ್. ಓಕೆ, ಬ್ರೀತಿಂಗ್ ಅಂದರೆ ಏನು? ಇನ್ಹೇಲಿಂಗ್ ಆಫ್ ಆಕ್ಸಿಜನ್, ಎಕ್ಸ್ಹೇಲಿಂಗ್ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಆಕ್ಸಿಜನ್ನ ಒಳಗಡೆ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ನಮ್ಮ ಬಾಡಿಯಿಂದ ಆಚೆ ಹಾಕುವಂಥ ಪ್ರೋಸೆಸ್ನ ನಾವು ಬ್ರೀತಿಂಗ್ ಅಂತ ಹೇಳಿ ಕರಿತೀವಿ. ಬ್ರೀತಿಂಗ್ ರೆಸ್ಪಿರೇಷನ್ ಪ್ರೋಸೆಸ್ನ ಒಂದು ಪಾರ್ಟ್ ಆಗಿರುತ್ತೆ. ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ಸೆಲ್. ರೆಸ್ಪಿರೇಷನ್ ಅಂದರೆ ಇದು ಸೆಲ್ನ ಒಳಗಡೆ ನಡೆಯುವಂಥ ಪ್ರೋಸೆಸ್ ಆಗಿರುತ್ತೆ. ನಮ್ಮ ಬಾಡಿಯಲ್ಲಿ ಏನು ಸೆಲ್ಸ್ಗಳು ಪ್ರೆಸೆಂಟ್ ಇದೆ, ಪ್ರತಿ ಸೆಲ್ಸ್ಗಳಲ್ಲೂ ಕೂಡ ರೆಸ್ಪಿರೇಷನ್ ಪ್ರೋಸೆಸ್ ಆಗುತ್ತೆ. ಸೊ ರೆಸ್ಪಿರೇಷನ್ ಪ್ರೋಸೆಸ್ನ ಸಿಂಪಲ್ ಆಗಿ ಹೇಳೋದಾದರೆ ಗ್ಲೂಕೋಸ್ ಆಕ್ಸಿಡೈಸ್ ಆಗಿ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಅಥವಾ ರೆಸ್ಪಿರೇಷನ್ ಅಂದರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಎನರ್ಜಿನ ಪ್ರೊಡ್ಯೂಸ್ ಮಾಡೋ ಅಂಥ ಒಂದು ಪ್ರೋಸೆಸ್ಸನ್ನೇ ನಾವು ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಯಾವ ರೀತಿಯಾಗಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಅಥವಾ ಆಕ್ಸಿಡೈಸ್ ಆಗಿ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನೇ ನಾವು ಈ ಒಂದು ಚಾಪ್ಟರಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗ್ತೀವಿ. ಈ ಪಿಕ್ಚರಲ್ಲಿ ನೀವು ರೆಸ್ಪಿರೇಷನ್ ಮತ್ತು ಬ್ರೀತಿಂಗ್ನ ಮಧ್ಯೆ ಇರೋ ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡ್ಬೋದು. ಸೊ ರೆಸ್ಪಿರೇಷನ್ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ರೆಸ್ಪಿರೇಷನ್ ಮತ್ತು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದರೆ ಬೇರೆ ಬೇರೆ ಅಲ್ಲ, ಎರಡೂ ಕೂಡ ಸೇಮ್ ಆಗಿರುತ್ತೆ. ಸೊ ಬ್ರೀತಿಂಗ್ ಅಂದರೆ ಆಕ್ಸಿಜನ್ನ ಇನ್ಹೇಲ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಎಕ್ಸ್ಹೇಲ್ ಮಾಡೋ ಅಂಥ ಪ್ರೋಸೆಸ್. ಹಾಗೆ ರೆಸ್ಪಿರೇಷನ್ ಅಂತ ಅಂದರೆ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ಎನರ್ಜಿನ ಪ್ರೊಡ್ಯೂಸ್ ಮಾಡುವಂಥ ಪ್ರೋಸೆಸ್. ಇದು ಕಂಪ್ಲೀಟಾಗಿ ಸೆಲ್ಸ್ನ ಒಳಗಡೆ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಎನರ್ಜಿ ATP ಫಾರ್ಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ATP ಅಂದರೆ ಏನು, ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ಡಾಗಿ ಸ್ಟಡಿ ಮಾಡ್ತೀವಿ. ಮೇಯ್ನಾಗಿ ನಮಗೆ ಎನರ್ಜಿ ಹೇಗೆ ಸಿಗುತ್ತೆ, ನಾವು ತಿನ್ನೋ ಫುಡ್ ಏನಾಗುತ್ತೆ ಬ್ರೇಕ್ ಡೌನ್ ಆಗಿ ಅಥವಾ ಆಕ್ಸಿಡೈಸ್ ಆಗಿ ಅದರಿಂದ ಏನಾಗುತ್ತೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಎನರ್ಜಿ ಪ್ರೊಡ್ಯೂಸ್ ಆಗೋದಕ್ಕಿಂತ ಮುಂಚೆ ಏನಾಗುತ್ತೆ, ಫಸ್ಟು ಫುಡ್ ಬ್ರೇಕ್ ಡೌನ್ ಆಗುತ್ತೆ. ಫುಡ್ ಮ್ಯಾಕ್ರೋಮಾಲಿಕ್ಯೂಲ್ಸ್ಗಳಾಗಿ ಬ್ರೇಕ್ ಡೌನ್ ಆಗುತ್ತೆ, ಆಮೇಲೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂದರೆ ಏನು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್. ಇದನ್ನು ನಾವು ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಈ ಎಲ್ಲ ಮ್ಯಾಕ್ರೋಮಾಲಿಕ್ಯೂಲ್ಸಿಂದ ಕೂಡ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಮೆಜಾರಿಟಿಯಾಗಿ ಅಂದರೆ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ಬಾಡಿ ಹೆಚ್ಚಾಗಿ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾರ್ಬೋಹೈಡ್ರೇಟ್ಸನ್ನೇ ಬಳಸ್ಕೊಳ್ಳುತ್ತೆ. ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಫುಡ್ ಬೇಕಲ್ವ ಮೇಯ್ನಾಗಿ. ನಾವು ಬೇರೆ ಆರ್ಗ್ಯಾನಿಸಮ್ಸ್ನ ಮೇಲೆ ಫುಡ್ಡಿಗೋಸ್ಕರ ಡಿಪೆಂಡ್ ಆಗಿರ್ತೀವಿ. ಬಟ್ ಪ್ಲ್ಯಾಂಟ್ಸ್ ಮತ್ತು ಸೈನೋಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂದರೆ ಅದರ ಫುಡ್ಡನ್ನು ಅದೇ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಹೇಗೆ ಸಿಂಥಸೈಸ್ ಮಾಡುತ್ತೆ? ಫೋಟೋಸಿಂಥಸಿಸ್ನ ಮುಖಾಂತರ ಅದರ ಫುಡ್ಡನ್ನು ಏನು ಮಾಡುತ್ತೆ, ಅದೇ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಹರ್ಬಿವೋರ್ಸ್ಗಳೇನಾಗಿರುತ್ತೆ, ತನ್ನ ಫುಡ್ಡಿಗೋಸ್ಕರ ಪ್ಲ್ಯಾಂಟ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಕಾರ್ನಿವೋರ್ಸ್ಗಳು ಅದರ ಫುಡ್ಡಿಗೋಸ್ಕರ ಹರ್ಬಿವೋರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ ಹರ್ಬಿವೋರ್ಸ್ಗಳು ಡೈರೆಕ್ಟಾಗಿ ಪ್ಲ್ಯಾಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾರ್ನಿವೋರ್ಸ್ಗಳು ಹರ್ಬಿವೋರ್ಸ್ಗಳನ್ನು ತಿನ್ನೋದ್ರ ಮುಖಾಂತರ ಇಂಡೈರೆಕ್ಟಾಗಿ ಪ್ಲ್ಯಾಂಟ್ಸ್ನ ಕನ್ಸ್ಯೂಮ್ ಮಾಡುತ್ತೆ. ಓಕೆ, ಅಂದರೆ ನಮ್ಮೆಲ್ರಿಗೂ ಕೂಡ ಮೇಯ್ನಾಗಿ ಫುಡ್ ಸಿಗೋದು ಫೋಟೋಸಿಂಥಸಿಸ್ನ ಮುಖಾಂತರ. ಓಕೆ, ಪ್ಲ್ಯಾಂಟ್ಸಿಂದನೇ ಏನಾಗುತ್ತೆ ಅಂದರೆ ಎಲ್ಲ ಆರ್ಗಾನಿಸಮ್ಸ್ಗಳಲ್ಲೂ ಕೂಡ ಎನರ್ಜಿ ಫ್ಲೋ ಆಗುತ್ತೆ. ನಮಗೆ ರೆಸ್ಪೈರ್ ಮಾಡೋದಕ್ಕೆ ರೆಸ್ಪಿರೇಟರಿ ಆರ್ಗನ್ ಇದೆ, ಲಂಗ್ಸ್ ಇದೆ ಅಲ್ವಾ. ಲಂಗ್ಸ್ನ ಮುಖಾಂತರ ನಾವು ಆಕ್ಸಿಜನ್ನ ಇನ್ಹೇಲ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಎಕ್ಸ್ಹೇಲ್ ಮಾಡ್ತೀವಿ. ಬಟ್ ಪ್ಲ್ಯಾಂಟ್ಸಲ್ಲಿ ಯಾವುದೇ ರೀತಿಯಾದ ರೆಸ್ಪಿರೇಟರಿ ಆರ್ಗನ್ಸ್ಗಳು ಇರೋದಿಲ್ಲ. ಅದು ಹೇಗೆ ಆಕ್ಸಿಜನ್ನ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಆಚೆ ಬಿಡುತ್ತೆ ಅಂತ ನೋಡೋದಾದರೆ ಪ್ಲ್ಯಾಂಟ್ಸಲ್ಲಿ ಸ್ಟೊಮ್ಯಾಟ ಮತ್ತು ಲೆಂಟಿಸೆಲ್ಸ್ ಅನ್ನೋ ಸ್ಟ್ರಕ್ಚರ್ ಇರುತ್ತೆ. ಸ್ಟೊಮ್ಯಾಟ ಮತ್ತು ಲೆಂಟಿಸೆಲ್ಸ್ನ ಮುಖಾಂತರ ಪ್ಲ್ಯಾಂಟ್ಸಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಇದು ಲೆಂಟಿಸೆಲ್ಸ್ಗಳು ನೋಡೋದಕ್ಕೆ ಈ ರೀತಿಯಾಗಿರುತ್ತೆ. ಈ ಒಂದು ಲೆಂಟಿಸೆಲ್ಸ್ಗಳು ಉಡಿ ಸ್ಟೆಮ್ ಹಾಗೆ ರೂಟ್ಸ್ ಮತ್ತು ಕೆಲವೊಂದು ಫ್ರೂಟ್ಸ್ಗಳ ಮೇಲೆ ಕೂಡ ಪ್ರೆಸೆಂಟ್ ಇರುತ್ತೆ. ಫೋಟೋಸಿಂಥಸಿಸ್ ಪ್ಲಾಂಟ್ಸ್ನ ಗ್ರೀನ್ ಪಾರ್ಟ್ಸಲ್ಲಿ ಮಾತ್ರ ಆಗುತ್ತೆ. ಓಕೆ, ನಾನ್ ಗ್ರೀನ್ ಪಾರ್ಟ್ಸಲ್ಲಿ ಫೋಟೋಸಿಂಥಸಿಸ್ ಆಗೋದಿಲ್ಲ. ಅಂದರೆ ಪ್ಲಾಂಟ್ಸಲ್ಲಿ ಯಾವ ಪಾರ್ಟಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ, ಯಾವ ಸೆಲ್ಸಲ್ಲಿ ಕ್ಲೋರೋಫಿಲ್ಗಳು ಪ್ರೆಸೆಂಟ್ ಇರುತ್ತೆ, ಅಲ್ಲಿ ಮಾತ್ರ ಫೋಟೋಸಿಂಥಸಿಸ್ ಆಗುತ್ತೆ. ಪ್ಲಾಂಟ್ಸಲ್ಲಿ ನಾನ್ ಗ್ರೀನ್ ಪಾರ್ಟ್ ಯಾವುದು ಅಂದರೆ ರೂಟ್ಸಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರೋದಿಲ್ಲ. ಆದ್ದರಿಂದ ಅದನ್ನು ನಾನ್ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಬಟ್ ಆದರೆ ರೆಸ್ಪಿರೇಷನ್ ಪ್ರತಿಯೊಂದು ಸೆಲ್ಸ್ಗಳಲ್ಲೂ ಅಂದರೆ ಪ್ಲ್ಯಾಂಟಲ್ಲಿ ಇರೋ ಪ್ರತಿಯೊಂದು ಸೆಲ್ಸ್ಗಳಲ್ಲೂ ರೆಸ್ಪಿರೇಷನ್ ಪ್ರೋಸೆಸ್ ನಡೆಯುತ್ತೆ.
ಪ್ಲಾಂಟ್ಸಲ್ಲಿ ರೆಸ್ಪಿರೇಟರಿ ಆರ್ಗನ್ ಇರೋದಿಲ್ಲ ಅಲ್ವಾ, ಆದ್ದರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ಪಾರ್ಟ್ಸಲ್ಲೂ ಕೂಡ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಿರತ್ತೆ. ಅಂದರೆ ಲೀಫಲ್ಲೂ ಕೂಡ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಿರತ್ತೆ, ಮತ್ತು ರೂಟ್ಸಲ್ಲೂ ಕೂಡ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಿರತ್ತೆ, ಹಾಗೆ ಸ್ಟೆಮ್ಮಲ್ಲೂ ಕೂಡ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಿರತ್ತೆ. ಆದ್ದರಿಂದ ಹೆಚ್ಚು ತೊಂದರೆ ಆಗೋದಿಲ್ಲ. ಪ್ಲಾಂಟ್ಸ್ಗಳಲ್ಲಿ ಗ್ಯಾಸಸ್ಸಿಗೆ ಹೆಚ್ಚು ಡಿಮ್ಯಾಂಡ್ ಇರೋದಿಲ್ಲ. ಗ್ಯಾಸಸ್ ಅಂತ ಹೇಳಿದ್ರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡಿಗೆ. ಏನಕ್ಕೆ ಅಂತ ಹೇಳಿದರೆ ಫೋಟೋಸಿಂಥಸಿಸಲ್ಲಿ ಆಕ್ಸಿಜನ್ ಏನು ಪ್ರೊಡ್ಯೂಸ್ ಆಗುತ್ತೆ ಪ್ರಾಡಕ್ಟ್ ಆಗಿ, ಸೊ ಆ ಒಂದು ಆಕ್ಸಿಜನ್ ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಯೂಸ್ ಆಗುತ್ತೆ ಆಕ್ಸಿಡೇಷನಿಗೆ. ಹಾಗೆ ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಆ ಒಂದು ಕಾರ್ಬನ್ ಡೈಆಕ್ಸೈಡ್ನ ಫೋಟೋಸಿಂಥಸಿಸ್ಗೆ ಯೂಸ್ ಮಾಡಿಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಫೋಟೋಸಿಂಥಸಿಸ್ ಮತ್ತು ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಪ್ರೊಡ್ಯೂಸ್ ಆಗೋವಂಥ ಗ್ಯಾಸಸ್ನ ಆ ಒಂದು ಪ್ಲಾಂಟನ್ನು ಯೂಸ್ ಮಾಡಿಕೊಳ್ಳುತ್ತೆ. ಈಗ ನಾವು ಪ್ಲಾಂಟ್ಸ್ ಹೇಗೆ ಬ್ರೀತ್ ಮಾಡುತ್ತೆ ಅಥವಾ ಪ್ಲಾಂಟ್ಸಲ್ಲಿ ಹೇಗೆ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದರೆ ಏನು, ಸೆಲ್ಸ್ನ ಒಳಗಡೆ ಹೇಗೆ ರೆಸ್ಪಿರೇಷನ್ ಆಗುತ್ತೆ ಅಂತ ಹಾಗೆ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಈಗ ನೀವು ಸೆಲ್ಯುಲಾರ್ ರೆಸ್ಪಿರೇಷನ್ದು ಈಕ್ವೇಷನ್ನ ನೋಡ್ತಿದ್ದೀರಾ. ಸೊ ಇದು ಗ್ಲೂಕೋಸ್ C6H12O6. ಗ್ಲೂಕೋಸ್ ಏನಾಗುತ್ತೆ, ಆಕ್ಸಿಡೈಸ್ ಆಗುತ್ತೆ, ಆಕ್ಸಿಡೈಸ್ ಅಥವಾ ಬ್ರೇಕ್ ಡೌನ್ ಆಗುತ್ತೆ, ಓಕೆ, ಇನ್ ಪ್ರೆಸೆನ್ಸ್ ಆಫ್ ಎನ್ಸೈಮ್. ಸೊ ಏನಾಗಿ ಬ್ರೇಕ್ ಡೌನ್ ಆಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮಾಲಿಕ್ಯೂಲ್ ಮತ್ತು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ATP. ಸೆಲ್ ಒಳಗಡೆ ಏನಾಗುತ್ತೆ ಅಂದರೆ ಎನರ್ಜಿ ATP ಫಾರ್ಮಲ್ಲಿ ಟ್ರ್ಯಾಪ್ ಆಗುತ್ತೆ, ಓಕೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ATP ಏನಾಗುತ್ತೆ ಅಂದರೆ ADP ಆಗಿ ಬ್ರೇಕ್ ಡೌನ್ ಆಗುತ್ತೆ, ಅಂದರೆ ಅಡಿನೋಸಿನ್ ಡೈಫಾಸ್ಫೇಟ್ ಮತ್ತು ಫಾಸ್ಫೇಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಓಕೆ. ಯಾವಾಗ ATP ಅಡಿನೋಸಿನ್ ಡೈಫಾಸ್ಫೇಟ್ ಮತ್ತು ಫಾಸ್ಫೇಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಆಗ ಅದ್ರ ಜೊತೆ ಎನರ್ಜಿನ ರಿಲೀಸ್ ಮಾಡುತ್ತೆ. ಈ ರೀತಿಯಾಗಿ ATPಯಿಂದ ಎನರ್ಜಿ ರಿಲೀಸ್ ಆಗುತ್ತೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ಅದರ ಸ್ಟ್ರಕ್ಚರ್ ಈ ರೀತಿಯಾಗಿ ಇರುತ್ತೆ, ಓಕೆ. ಅಡಿನೋಸಿನ್ನ ಜೊತೆ 3 ಫಾಸ್ಫೇಟ್ ಇರುತ್ತೆ, ಓಕೆ. ಅದನ್ನೇ ನಾವು ATP ಅಂತ ಹೇಳಿ ಕರಿತೀವಿ. ಸೊ ಈ ಪಿಕ್ಚರಲ್ಲಿ ನೀವು ಅಡಿನೋಸಿನ್ ಟ್ರೈಫಾಸ್ಫೇಟ್ನ ಅಬ್ಸರ್ವ್ ಮಾಡ್ಬೋದು. ಇದು ಬಂದು ಅಡಿನೋಸಿನ್ಗೆ 3 ಫಾಸ್ಫೇಟ್ ಗ್ರೂಪ್ಗಳು ಅಟ್ಯಾಚ್ ಆಗಿದೆ. ಇದನ್ನು ನಾವು ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ ಕರಿತೀವಿ. ಎನರ್ಜಿ ಪ್ರೊಡ್ಯೂಸ್ ಆಗೋದಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಏನಿರುತ್ತೆ ಅದು ADP ಆಗಿ ಬ್ರೇಕ್ ಡೌನ್ ಆಗುತ್ತೆ, ಓಕೆ. ADP ಮತ್ತು ಫಾಸ್ಫೇಟ್ ಗ್ರೂಪ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಎನರ್ಜಿನ ರಿಲೀಸ್ ಮಾಡುತ್ತೆ, ಓಕೆ. ಈ ರೀತಿಯಾಗಿ ATPಯಿಂದ ಎನರ್ಜಿ ರಿಲೀಸ್ ಆಗುತ್ತೆ. ATP ಏನಾಯಿತು, ADP ಮತ್ತು ಫಾಸ್ಫೇಟ್ ಗ್ರೂಪ್ ಆಗಿ ಬ್ರೇಕ್ ಡೌನ್ ಆಯಿತು. ಹಾಗೆ ಅದರ ಜೊತೆ ಎನರ್ಜಿ ಕೂಡ ರಿಲೀಸ್ ಆಯಿತು. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ರೆಸ್ಪಿರೇಷನ್ದು ಡೆಫಿನೇಷನ್ನ ಕೊಟ್ಟಿದ್ದಾರೆ. ಸೊ NCERT ಬುಕ್ನ ಪ್ರಕಾರ ಸೆಲ್ಯುಲಾರ್ ರೆಸ್ಪಿರೇಷನ್ ಅಥವಾ ರೆಸ್ಪಿರೇಷನ್ ಅಂದರೆ ಏನು ಅಂತ ನೋಡೋಣ. ಬ್ರೇಕಿಂಗ್ ಆಫ್ CC ಬಾಂಡ್ಸ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಥ್ರೂ ಆಕ್ಸಿಡೇಷನ್ ವಿದಿನ್ ದ ಸೆಲ್ ಲೀಡಿಂಗ್ ಟು ದ ರಿಲೀಸ್ ಆಫ್ ಕನ್ಸಿಡರಬಲ್ ಅಮೌಂಟ್ ಆಫ್ ಎನರ್ಜಿ ಈಸ್ ಕಾಲ್ಡ್ ರೆಸ್ಪಿರೇಷನ್. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂದರೆ ಯಾವುದು, ಫಾರ್ ಎಕ್ಸಾಂಪಲ್ ಸ್ಟಾರ್ಚ್ ಆಗಿರ್ಬೋದು, ಸುಕ್ರೋಸ್ ಮತ್ತು ಗ್ಲೂಕೋಸ್, ಅದನ್ನು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಹೇಳಿ ಕರಿತೀವಿ, ಓಕೆ. ಆ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ಸಲ್ಲಿ ಕಾರ್ಬನ್ಸ್ಗಳಿರುತ್ತೆ ಅಲ್ವಾ, ಆ ಕಾರ್ಬನ್ಸ್ಗಳ ಮಧ್ಯೆ ಬಾಂಡ್ ಇರುತ್ತೆ ಅಲ್ವಾ. ಆಕ್ಸಿಡೇಷನ್ನ ಮುಖಾಂತರ ಆ ಕಾರ್ಬನ್ಸ್ಗಳ ಮಧ್ಯೆ ಇರೋವಂಥ ಬಾಂಡ್ ಬ್ರೇಕ್ ಆಗಿ ಆ ಬಾಂಡಿಂದ ಸೆಲ್ನ ಒಳಗಡೆ ಎನರ್ಜಿ ರಿಲೀಸ್ ಆಗುತ್ತೆ. ಆ ಒಂದು ಪ್ರೋಸೆಸ್ನಿ ನಾವು ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಸೊ ನೀವಿವಾಗ ಥಿಂಕ್ ಮಾಡ್ತಿರ್ಬೋದು, ಬಾಂಡ್ ಬ್ರೇಕ್ ಆದರೆ ಬಾಂಡಿಂದ ಹೇಗೆ ಎನರ್ಜಿ ರಿಲೀಸ್ ಆಗುತ್ತೆ ಅಂತ. ಸೊ ಬಾಂಡ್ ಫಾರ್ಮೇಷನ್ ಆಗೋದಕ್ಕೆ ಏನು ಬೇಕು, ಎನರ್ಜಿ ಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ಎನರ್ಜಿ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ, ಓಕೆ. ಎನರ್ಜಿಯ ಮುಖಾಂತರನೇ ಆ ಬಾಂಡು ಫಾರ್ಮೇಷನ್ ಆಗಿರುತ್ತೆ. ಹಾಗೆ ಎನರ್ಜಿ ಆ ಬಾಂಡ್ ಒಳಗಡೆ ಸ್ಟೋರ್ ಆಗಿರುತ್ತೆ. ನಾವು ಯಾವಾಗ ಆ ಬಾಂಡನ್ನ ಬ್ರೇಕ್ ಮಾಡ್ತೀವಿ, ಯಾವ ಎನರ್ಜಿಯಿಂದ ಆ ಬಾಂಡ್ ಫಾರ್ಮೇಷನ್ ಆಗಿತ್ತು, ಎನರ್ಜಿ ಸ್ಟೋರ್ ಆಗಿತ್ತಲ್ವ ಅದರೊಳಗಡೆ. ಇವಾಗ ಬಾಂಡ್ ಬ್ರೇಕ್ ಆದಾಗ ಅದರಿಂದ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಎನರ್ಜಿ ಏನಾಗಿರುತ್ತೆ, ಕಾರ್ಬನ್ ಕಾಂಪೌಂಡ್ಸ್ಗಳ ಮಧ್ಯೆ ಬಾಂಡ್ ಇರುತ್ತೆ ಅಲ್ವಾ, ಆ ಬಾಂಡಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್, ದ ಕಾಂಪೌಂಡ್ಸ್ ದಟ್ ಆರ್ ಆಕ್ಸಿಡೈಸ್ಡ್ ಡ್ಯೂರಿಂಗ್ ರೆಸ್ಪಿರೇಷನ್ ಪ್ರೋಸೆಸ್ ಆರ್ ನೋನ್ ಆಸ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್. ಅಂದರೆ ರೆಸ್ಪಿರೇಷನ್ನ ಪ್ರೋಸೆಸ್ನ ಟೈಮಲ್ಲಿ ಯಾವ ಒಂದು ಕಾಂಪೌಂಡ್ಸ್ಗಳು ಆಕ್ಸಿಡೈಸ್ ಆಗುತ್ತೆ ಆ ಕಾಂಪೌಂಡ್ಸ್ಗಳನ್ನು ನಾವು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನೀವು ಒಂದು ಈಕ್ವೇಷನ್ನ ನೋಡಿದ್ರೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಯಾವುದು ಅಂತ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಗ್ಲೂಕೋಸ್ ಇದೆ. ಸೊ ಈ ಒಂದು ಗ್ಲೂಕೋಸ್ ಏನಾಗ್ತಿದೆ, ಆಕ್ಸಿಡೈಸ್ ಆಗ್ತಿದೆ. ರೆಸ್ಪಿರೇಷನ್ ರಿಯಾಕ್ಷನಲ್ಲಿ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಿರತ್ತೆ ಅದನ್ನೇ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಇಲ್ಲಿ ಗ್ಲೂಕೋಸ್ನ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಹೇಳಿ ಕರಿತೀವಿ. ಗ್ಲೂಕೋಸ್ ಆಕ್ಸಿಡೈಸ್ ಆಗ್ತಿದೆ, ಆದ್ರಿಂದ ಗ್ಲೂಕೋಸ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗುತ್ತೆ.
ಎನರ್ಜಿ ನಾಟ್ ರಿಲೀಸ್ಡ್ ಇನ್ ಅ ಸಿಂಗಲ್ ಸ್ಟೆಪ್. ಅಂದರೆ ಸೆಲ್ನ ಒಳಗಡೆ ಒಂದೇ ಸತಿ ಗ್ಲೂಕೋಸ್ ಒಂದೇ ಸಲ ಬ್ರೇಕ್ ಡೌನ್ ಆಗಿ ಫುಲ್ ಕಂಪ್ಲೀಟ್ ಎನರ್ಜಿನ ರಿಲೀಸ್ ಮಾಡಿಬಿಡೋದಿಲ್ಲ. ಓಕೆ, ಎನರ್ಜಿ ರಿಲೀಸ್ಡ್ ಇನ್ ಸೀರೀಸ್ ಆಫ್ ಸ್ಲೋ ಸ್ಟೆಪ್. ಎನರ್ಜಿ ಏನಾಗುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಆಗ್ತಾ ಬರುತ್ತೆ. ಓಕೆ, ಒಂದು ಸ್ಟೆಪ್ ಆಯಿತು, ಅಲ್ಲಿ ಒಂದು ಸ್ವಲ್ಪ ಎನರ್ಜಿ ಪ್ರೊಡ್ಯೂಸ್ ಆಯಿತು, ಹಾಗೆ ಇನ್ನೊಂದು ಸ್ಟೆಪ್ ಆಯಿತು, ಅಲ್ಲಿ ಒಂದು ಸ್ವಲ್ಪ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ನೆಕ್ಸ್ಟ್ ಸ್ಟೆಪ್ ಆಗುತ್ತೆ, ಅಲ್ಲಿ ಒಂದು ಸ್ವಲ್ಪ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಎನರ್ಜಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ, ಕಂಟ್ರೋಲ್ಡ್ ಬೈ ಎನ್ಸೈಮ್ಸ್. ಸೊ ಈ ಒಂದು ರಿಯಾಕ್ಷನ್ಸ್ ಏನಿರುತ್ತೆ ಅಂದರೆ ಎನರ್ಜಿ ಪ್ರೊಡ್ಯೂಸ್ ಆಗೋ ರಿಯಾಕ್ಷನ್ಸ್ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಎನ್ಸೈಮ್ಗಳು ಇನ್ವಾಲ್ವ್ ಆಗಿರುತ್ತೆ. ಎನ್ಸೈಮ್ಸ್ಗಳು ರಿಯಾಕ್ಷನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಎನರ್ಜಿ ಈಸ್ ಟ್ರಾಪ್ಡ್ ಆಸ್ ಕೆಮಿಕಲ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಸೊ ರಿಯಾಕ್ಷನ್ ಆದಾಗ ರಿಲೀಸ್ ಆಗೋವಂಥ ಎನರ್ಜಿನ ATP ಫಾರ್ಮಲ್ಲಿ ಟ್ರ್ಯಾಪ್ ಮಾಡುತ್ತೆ ಸೆಲ್. ATP ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಈಗ ನಮಗೆ ಏನಾದರೂ ವಸ್ತು ಬೇಕು ಅಂದರೆ ಏನು ಮಾಡ್ತೀವಿ, ದುಡ್ಡು ಕೊಟ್ಟು ಅದನ್ನು ಕೊಂಡ್ಕೋತೀವಿ. ಅದೇ ರೀತಿ ನಮಗೆ ಎನರ್ಜಿ ಬೇಕು ಅಂದಾಗ ಏನಾಗುತ್ತೆ, ATP ಕನ್ಸ್ಯೂಮ್ ಆಗುತ್ತೆ. ATP ಕನ್ಸ್ಯೂಮ್ ಆಗಿ ನಮಗೆ ಎನರ್ಜಿ ಕೊಡುತ್ತೆ. ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ 2 ಟೈಪ್ಸ್ ಬರುತ್ತೆ, ಏರೋಬಿಕ್ ರೆಸ್ಪಿರೇಷನ್ ಮತ್ತು ಅನೇರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅಂದರೆ ಆಕ್ಸಿಜನ್ನ ಪ್ರೆಸೆನ್ಸಲ್ಲಿ ನಡೆಯುವಂಥ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ಗೆ ಆಕ್ಸಿಜನ್ ಬೇಕು. ಅನೇರೋಬಿಕ್ ರೆಸ್ಪಿರೇಷನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಅಂದರೆ ಆಕ್ಸಿಜನ್ ಇಲ್ದೇ ನಡೆಯುವಂಥ ಒಂದು ಪ್ರೋಸೆಸ್. ಓಕೆ, ಆಕ್ಸಿಜನ್ ಇಲ್ದೇ ಅನೇರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಕಂಪ್ಲೀಟ್ಲಿ ಆಕ್ಸಿಡೈಸ್ಡ್. ಏರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ ಅಂದರೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಕಂಪ್ಲೀಟ್ಲಿ ಆಕ್ಸಿಡೈಸ್ ಆಗಿರುತ್ತೆ. ಅಂದರೆ ಎಷ್ಟು ಕಾರ್ಬನ್ ಕಾಂಪೌಂಡ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅದಷ್ಟು ಕಾರ್ಬನ್ ಕಾಂಪೌಂಡ್ಸ್ಗಳದ್ದು ಏನು ಬಾಂಡ್ ಬ್ರೇಕ್ ಆಗಿರುತ್ತೆ. ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಪಾರ್ಷಲಿ ಆಕ್ಸಿಡೈಸ್ಡ್, ಅಂದರೆ ಅನೆರೋಬಿಕ್ ರೆಸ್ಪಿರೇಷನಲ್ಲಿ ಕಾರ್ಬನ್ ಕಾಂಪೌಂಡ್ಸ್ಗಳು ಕಂಪ್ಲೀಟ್ ಆಗಿ ಆಕ್ಸಿಡೈಸ್ ಆಗಿರಲ್ಲ, ಅಂದರೆ ಕಾರ್ಬನ್ ಸ್ಕೆಲಿಟನ್ಸ್ಗಳು ಉಳ್ಕೊಬಿಟ್ಟಿರುತ್ತೆ ಈ ರೀತಿಯಾಗಿ. ಏರೋಬಿಕ್ ರೆಸ್ಪಿರೇಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೆ ವಾಟರ್ ಮಾಲಿಕ್ಯೂಲ್ ಮತ್ತು ಎನರ್ಜಿ ಎಂಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಇನ್ ಕೇಸ್ ಆಫ್ ಅನೆರೋಬಿಕ್ ರೆಸ್ಪಿರೇಷನಲ್ಲಿ ಇಥೈಲ್ ಆಲ್ಕೋಹಾಲ್, ಅಸಿಟಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿ ಎಂಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಲಾರ್ಜ್ ಕ್ವಾಂಟಿಟಿಯಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಏರೋಬಿಕ್ ರೆಸ್ಪಿರೇಷನಲ್ಲಿ. ಅನೆರೋಬಿಕ್ ರೆಸ್ಪಿರೇಷನಲ್ಲಿ ಲೆಸ್ ಕ್ವಾಂಟಿಟಿಯಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಏರೋಬಿಕ್ ರೆಸ್ಪಿರೇಷನ್ ಸೈಟೋಪ್ಲಾಸಮ್ ಮತ್ತು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಅನೆರೋಬಿಕ್ ರೆಸ್ಪಿರೇಷನ್ ಬರೀ ಸೈಟೋಪ್ಲಾಸಮಲ್ಲಿ ಮಾತ್ರ ನಡೆಯುತ್ತೆ.